ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ. 4 ಈರುಳ್ಳಿ, 1 ಕಪ್ ತೆಂಗಿನಕಾಯಿ, 5 ಲವಂಗ, ಅರ್ಧ ಇಂಚು ಶುಂಠಿ, ಬೆಳ್ಳುಳ್ಳಿ 2 ಗಡ್ಡೆ, 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು, 1/4 ಇಂಚು ಚಕ್ಕೆ. ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. 3 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ. ನೀರು ಹಾಕಿ ರುಬ್ಕೊಂಬರೋಣ. ಇದನ್ನ ಬಾಣಲಿಗೆ ಹಾಕಿ ನೀರು ಎಷ್ಟು ಬೇಕು ಅಂತ ಒಂದು ಸ್ವಲ್ಪ ನೋಡಿ ಹಾಕ್ಕೊಬೇಕು. ತೀರ ಗಟ್ಟಿನೂ ಅಲ್ಲ, ತೀರ ತೆಳ್ಳಗೂ ಅಲ್ಲ. ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಸ್ವಲ್ಪ ಹಾಕ್ಕೊಂಡು ನೋಡಿ, ರುಚಿ ನೋಡಿ ಆಮೇಲೆ ಮತ್ತೆ ಉಪ್ಪು ಹಾಕ್ಕೊಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇನ್ನೊಂದು ಸ್ವಲ್ಪ ನೀರು ಬೇಕಾಗಿದೆ, ನೀರು ಹಾಕ್ಕೊತಿದ್ದೀನಿ. ಚೆನ್ನಾಗಿ ಕಲಸಿ ಅದನ್ನು ಕುದಿಯೋಕೆ ಇಡಬೇಕು. ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಮೊಟ್ಟೆ ಸಾರು ಕುದೀತಾ ಇದೆಯಲ್ಲ, ಅದಕ್ಕೆ ಮಸಾಲೆ ಕುದೀತಾ ಇರೋದಕ್ಕೆ ಮೊಟ್ಟೆ ಹಾಕ್ತಾಯಿದ್ದೀನಿ. ನೋಡ್ದು ಸೈಡಿಗೆ ಸ್ವಲ್ಪ ದೂರ ನಿಧಾನಕ್ಕೆ ಮೊಟ್ಟೆ ಹಾಕಬೇಕು. ಈಗ ಮೊಟ್ಟೆ ಹಾಕಿ ಕುದಿಯೋಕ್ಕೆ ಇಡಬೇಕು. ನಾನೆಲ್ಲ ನಿಧಾನಕ್ಕೆ ಮೊಟ್ಟೆ ಸೈಡಿಗೆ ಹಾಕ್ತಾಯಿದ್ದೀನಿ. ಈಗ ಪ್ಲೇಟ್ ಮುಚ್ಚಿ ಆಯಿತು. ಮೊಟ್ಟೆ ರೆಡಿಯಾಗಿದೆ. ಸಾರು ಟೇಸ್ಟು ಸೂಪರಾಗಿದೆ. ಇದಕ್ಕೆ ಕಾಂಬಿನೇಷನ್ ಮೊಟ್ಟೆ ಮತ್ತು ಮುದ್ದೆ ತುಂಬ ಚೆನ್ನಾಗಿರತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ.